ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕೆ ಶಾಸಕರ ಲಾಭಿ, ನಿರ್ದಿಷ್ಟ ಖಾತೆಗಾಗಿ ನಾಯಕರ ಪಟ್ಟು. ಸುವರ್ಣ ನ್ಯೂಸ್ಗೆ ಸಂಭಾವ್ಯರ ಪಟ್ಟಿ ಲಭ್ಯ. ಬಿಜೆಪಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಕಸರತ್ತು. ಬೆಂಗಳೂರಲ್ಲಿ ಗಡ್ಕರಿ ನೇತೃತ್ವದ ಸಭೆ. ಕಮಲ ಪಾಳ್ಯದಿಂದ ಸೋಲಿನ ಆತ್ಮಾವಲೋಕನ. ಖರ್ಗೆಗೆ ಸಿಎಂ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ. ದಲಿತ ಸಂಘಟನೆಗಳಿಂದ ಚಾಮರಾಜನಗರ ಬಂದ್. ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಮತಗಟ್ಟೆಗೆ ಮಚ್ಚು ಹಿಡಿದು ಬಂದ ಪ್ರಕರಣ. ಕೊನೆಗೂ ಲಾಂಗ್ ಮ್ಯಾನ್ಗಳು ಖಾಕಿ ಪಡೆ ಬಲೆಗೆ. ಕೋಲಾರ ಪೊಲೀಸರಿಂದ 3 ಅರೆಸ್ಟ್. ಸಿಎಂ ಪದಗ್ರಹಣ ಮುಗಿತಾ ಇದ್ದಂತೆ ಸಂಪುಟ ರಚನೆ ಕಸರತ್ತು ಶುರುವಾಗಿದೆ. ಸಚಿವ ಸ್ಥಾನ ಗಿಟ್ಟಿಸಲು ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರ ಸರ್ಕಸ್ ಶುರುವಾಗಿದೆ. ಈ ಮಧ್ಯೆ ಕಾಂಗ್ರೆಸ್ನ ಸಂಭಾವನೆಯ ಸಚಿವರ ಪಟ್ಟಿ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸಂಭಾವ್ಯರ ಪಟ್ಟಿಯನ್ನು ನೋಡೋದಾದ್ರೆ, ತುಮಕೂರಿನಿಂದ ಟಿ.ಬಿ. ಜಯಚಂದ್ರ ಅವರ ಹೆಸರಿದೆ. ಹಾಗೆ ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಶಿವಕುಮಾರ್ ಅವರ ಹೆಸರಿದೆ. ಇನ್ನು ದಾವಣಗೆರೆಯಿಂದ ಎಸ್. ಮಲ್ಲಿಕಾರ್ಜುನ ಹಾಗೂ ಶಿವಮೂರ್ತಿ ನಾಯಕ್ ಅವರ ಹೆಸರಿದೆ. ಶಿವಮೊಗ್ಗದಿಂದ ಕಾಗೋಡು ತಿಮ್ಮಪ್ಪ ಅವರ ಹೆಸರಿದೆ. ಇನ್ನು ಕಾರವಾರದಲ್ಲಿ ಆರ್.ವಿ. ದೇಶಪಾಂಡೆ, ಚಾಮರಾಜನಗರದಲ್ಲಿ ಮಹದೇವ ಪ್ರಸಾದ್, ಬೀದರ್ನಲ್ಲಿ ಈಶ್ವರ ಖಂಡ್ರೆ ಅಥವಾ ರಾಜಶೇಖರ್ ಪಾಟೀಲ್, ಗದಗದಲ್ಲಿ ಎಚ್.ಕೆ. ಪಾಟೀಲ್, ಮೈಸೂರಿನಿಂದ ತನ್ವೀರ್ ಸೇಠ್ ಅಥವಾ ಶ್ರೀನಿವಾಸ್ ಪ್ರಸಾದ್, ಧಾರವಾಡದಿಂದ ವೀರಣ್ಣ ಮತ್ತಿಕಟ್ಟಿ ಅಥವಾ ವಿನಯ್ ಕುಲಕರ್ಣಿ, ಮಂಗಳೂರಿನಿಂದ ರಮಾನಾಥ ರೈ ಅಥವಾ ಯುಟಿ ಖಾದರ್, ಉಡುಪಿಯಿಂದ ವಿನಯ್ ಕುಮಾರ್ ಸುರಕೆ, ಬಾಗಲಕೋಟೆಯಿಂದ ಎಸ್.ಆರ್. ಪಾಟೀಲ್, ಮಂಡ್ಯದಿಂದ ಅಂಬರೀಶ್, ಹಾಸನದಲ್ಲಿ ವಾಲೆ ಮಂಜು, ಬೆಳಗಾವಿಯಲ್ಲಿ ರಮೇಶ್ ಅಥವಾ ಸತೀಶ್ ಜಾರಕಿಹೊಳಿ, ಇನ್ನು ಮಹಿಳೆಯರ ಕೋಟಾ ನೋಡೋದಾದ್ರೆ, ಮೋಟಮ್ಮ ಅಥವಾ ಉಮಾಶ್ರೀ ಬಿಜಾಪುರದಿಂದ, ಶಿವಾನಂದ ಪಾಟೀಲ್ ಅಥವಾ ಅಪ್ಪಾಜಿ ನಾಡಗೌಡ, ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ, ಚಿತ್ರದುರ್ಗದಿಂದ ಆಂಜನೇಯ, ರಾಯಚೂರಿನಿಂದ ಹಂಪನಗೌಡ ಬಾದರ್ಲಿ ಅವರ ಹೆಸರುಗಳು ಸಂಭಾವನೀಯ ಪಟ್ಟಿಯಲ್ಲಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಗುಂಪು ಘರ್ಷಣೆ ನಡೆದಿದ್ದು 4 ಪೊಲೀಸರಿಗೆ ಗಾಯವಾಗಿದೆ. ಎರಣ್ಣ ಕ್ಯಾಂಪ್ನಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಗುಂಪು ಘರ್ಷಣೆ ನಡೆದಿದ್ದು 4 ಪೊಲೀಸರಿಗೆ ಗಾಯವಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್ ಹೂಗಾರ್, ಯಾರ್ಯಾರ ನಡುವೆ ಘರ್ಷಣೆ ನಡೆದಿರುವಂತದ್ದು, ಗಾಯಗೊಂಡಿರುವಂತಹ ಪೊಲೀಸರ ಸ್ಥಿತಿ ಹೇಗಿದೆ? ಮಧ್ಯ ಕ್ಯಾಂಪ್ ಇರುವಂತದ್ದು ಹಿರಣ್ಣ ಕ್ಯಾಂಪ್, ಅಲ್ಲಿ ಈ ಗುಂಪು ಘರ್ಷಣೆ ನಡೆದಿದೆ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಗುಂಪು ಘರ್ಷಣೆ ನಡೆದಿದೆ. ಈ ಗುಂಪನ್ನ ಚದುರಿಸಲಿಕ್ಕೆ ಹೋದಂತ ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ. ಪೊಲೀಸ್ ವಾಹನ ಕೂಡ ಜಖಂಗೊಳಿಸಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ವಾರದಿಂದನೇ ಈ 2 ಕ್ಯಾಂಪ್ಗಳ ಮಧ್ಯೆ ಒಂದು ಗುಂಪು ಘರ್ಷಣೆ ಸಂಭವಿಸಿತ್ತು. ಆಸ್ತಿ ವಿವಾದಕ್ಕಾಗಿ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆ ಒಳಗಡೆ ಬಹಳ ದಿನಗಳಿಂದ ಪೊಲೀಸರು ಕೂಡ ಅಲ್ಲಿ ಅಂದ್ರೆ ಭದ್ರತೆಯನ್ನ ನಿಯೋಜಿಸಿದ್ರು. ಆದ್ರೆ ಇವತ್ತು 2 ಗುಂಪುಗಳ ಮಧ್ಯೆ ಅದೇ ಆಸ್ತಿ ವಿವಾದಕ್ಕೆ ಸಂಬಂಧ
ಸಂಬಂಧಪಟ್ಟಂಗೆ ಮಾತಿನ ಚಕಮಕಿ ನಡೆದು ಗುಂಪು ಘರ್ಷಣೆ ಸಂಭವಿಸಿದೆ. ವಿಷಯ ತಿಳಿದಂತ ಹೆಚ್ಚಿನ ಪೊಲೀಸ್ ತಂಡ ಅಲ್ಲಿ ಕ್ಯಾಂಪಿಗೆ ತೆರಳಿದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನವನ್ನ ಗದ್ದೆಗೆ ಉರುಳಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. 4 ಜನ ಪೊಲೀಸರಿಗೆ ಗಾಯಗಳಾಗಿವೆ. ಜೊತೆಗೆ ಈ ಗುಂಪು ಘರ್ಷಣೆಯಲ್ಲಿ ತೊಡಗಿದಂತಹ ಸುಮಾರು 8 ಜನರಿಗೆ ಗಾಯಗಳಾಗಿವೆ. ಕಲ್ಲೇಟು ಬಿದ್ದಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಸೌಮ್ಯ. ಓಕೆ ಗುರುರಾಜ್ ಹುಗಾರ್, ಏನಾದರೂ ಮಾರಣಾಂತಿಕ ಹಲ್ಲೆ ಏನಾದರೂ ನಡೆಸಲಾಗಿದೆಯಾ? ಯಾರ್ಯಾರ ಗುಂಪುಗಳು, ಆಸ್ತಿ ವಿವಾದ ಅಂದ್ರೆ ಯಾವ ರೀತಿಯಾದಂತಹ ವಿವಾದ ಇದಾಗಿತ್ತು ಅಂತ ಹೇಳಿದ್ರೆ ಈ ಬರ್ಮಾ ಕ್ಯಾಂಪ್ ನಲ್ಲಿ ಕೂಡ ಬರ್ಮಾ ದೇಶದಿಂದ ವಲಸೆ ಬಂದಂತವರು, ಜೊತೆಗೆ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ, ಬಾಂಗ್ಲಾ ನಿರಾಶ್ರಿತರ ಕ್ಯಾಂಪ್ ನಲ್ಲಿ ಕೂಡ ವಲಸೆ ಬಂದಂತವರು ಸುಮಾರು ದಶಕಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ 2 ಗ್ರಾಮದ ಮುಖಂಡರುಗಳ ಮಧ್ಯೆ ಇರುವಂತಹ ಆಸ್ತಿ ವಿವಾದ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಇದೀಗ ನೀಡ್ತಾ ಇದ್ದಾರೆ. ಈ 2 ಗ್ರಾಮಗಳ ಮುಖಂಡರ ಆಸ್ತಿ ವಿವಾದ ಸಾಕಷ್ಟು ದಿನಗಳಿಂದ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು, ರಾಜ್ಯ ಪಂಚಾಯಿತಿ ಕೂಡ ನಡೆದಿತ್ತು. ಆದರೆ ಇದು ಇತ್ಯರ್ಥವಾಗಿರಲಿಲ್ಲ. ಈ 2 ಮುಖಂಡರ ನಡುವೆ ಇರುವಂತಹ ವೈಷಮ್ಯ 2 ಗ್ರಾಮಗಳ ಮಧ್ಯೆ, ಈ 2 ಗ್ರಾಮಗಳ ಜನರ ನಿವಾಸಿಗಳ ಮಧ್ಯೆ ಒಂದು ಘರ್ಷಣೆಯಾಗಿ ಮಾರ್ಪಟ್ಟಿದೆ. ಈ ಘಟನೆಯಲ್ಲಿ ಸುಮಾರು 8ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಅದರಲ್ಲಿ ಪೊಲೀಸ್ ಸಿಬ್ಬಂದಿ 4 ಜನ ಪೊಲೀಸ್ ಸಿಬ್ಬಂದಿ ಕೂಡ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾವ ಪ್ರಮಾಣದಲ್ಲಿ ಗಾಯಗಳಾಗಿದೆ ಅನ್ನೋದು ಕೂಡ ಇನ್ನೂ ಖಚಿತವಾಗಿಲ್ಲ. ಆದರೆ ಪೊಲೀಸರು ಹೇಳುವ ಮಾಹಿತಿ ಪ್ರಕಾರ 4 ಜನ ಪೊಲೀಸ್ ಸಿಬ್ಬಂದಿ ಗಾಯಗಳಾಗಿವೆ. ಪೊಲೀಸ್ ವಾಹನವನ್ನು ಕೂಡ ಜಖಂಗೊಳಿಸಲಾಗಿದೆ. ಕಲ್ಲು ತೂರಾಟದಲ್ಲಿ ಗ್ಲಾಸ್ಗಳು ಹೊಡೆದಿದ್ದು, ಅನಂತರ ಏನು ಘರ್ಷಣೆ ಸಂಭವಿಸಿದ ಸಂದರ್ಭದಲ್ಲಿ ಆ ಪೊಲೀಸ್ ವಾಹನವನ್ನ ಗದ್ದೆಗೆ ಉರುಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಸೌಮ್ಯ. ಓಕೆ, ಧನ್ಯವಾದ ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ. ಧಾರವಾಡದ ಕೋಟೂರಿನಲ್ಲಿ ಕೊಲೆ ಬೆದರಿಕೆಯೊಡ್ಡಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಸುಮಾರು 4 ವರ್ಷದ ವಯಸ್ಸಿನ ಆಕೆ ಗರ್ಭಿಣಿಯಾದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಮರೇಶ್ ರಾಥೋಡ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಒಂದು ರೀತಿ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಈ ರೀತಿಯಾದಂತಹ ಒಂದು ಘಟನೆಗಳನ್ನ ಕೇಳ್ತಾನೆ ಇರ್ತೀವಿ. ಈಗ ಮತ್ತೆ ಇದು ಮುಂದುವರೆದಿರುವಂಥದ್ದು. 43 ವರ್ಷದ ವ್ಯಕ್ತಿಯಿಂದ 10 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. ಯಾರೀ ಕಾಮುಕ? ಬಾಲಕಿ ಈಗ ಹೇಗಿದ್ದಾಳೆ? ನಿಜಕ್ಕೂ ಸೌಮ್ಯ, ಇದು ಮತ್ತೊಂದು ರೀತಿ ಘಟನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಧಾರವಾಡ ತಾಲೂಕಿನ ಕೋಟ್ರು ಗ್ರಾಮದಲ್ಲೇನು ಬಿಆರ್ ಮೂಲದ ಈ ಅಪ್ರಾಪ್ತ ಬಾಲಕಿ ಸುಮಾರು 8 ವರ್ಷದವಳು ಸೌಮ್ಯ. ಸೊ ಆಕೆಯ ಮೇಲೆ ಕಳೆದ ಸತತ ಒಂದು 6 ತಿಂಗಳದಿಂದ ಆಕೆಗೆ ಒಂದು ಜೀವ ಬೆದರಿಕೆ ಒಡ್ಡಿಸಿ ಆಕೆ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಹನುಮಂತಪ್ಪ ಹರಿಜನ್ ಅಂತ ಹೇಳಿ ಆತನ ಹೆಸರು. ಈಗಾಗಲೇ ಆ ಬಾಲಕಿ 3 ತಿಂಗಳ ಗರ್ಭಿಣಿ ಕೂಡ ಆಗಿದ್ದಾಳೆ. ಈಗಾಗಲೇ ಪೊಲೀಸರು ಕೂಡ ಆ ಸ್ಥಳಕ್ಕೆ ಧಾವಿಸಿ ಈ ಬಗ್ಗೆ ಏನು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಾಲಕಿ ಕೂಡ ಈ 3 ತಿಂಗಳು ಗರ್ಭಿಣಿ ಆಗಿರೋದು ವೈದ್ಯಕೀಯ ಪರೀಕ್ಷೆಯಿಂದ ಗೊತ್ತಾಗಿದೆ. ಮತ್ತೆ ಆತ ಈ ಸುದ್ದಿ ತಿಳಿದ ತಕ್ಷಣ ಆತ ಆರೋಪಿ ಏನು ಈಗಾಗಲೇ ಪರಾರಿಯಾಗಿದ್ದಾನೆ. ಸೊ ಬಾಲಕಿನ ಈಗಾಗಲೇ ಪೊಲೀಸರು ಆ ಬಾಲಕಿಯನ್ನು ರಕ್ಷಣೆ ಮಾಡಿ ಮತ್ತೆ ಆತನ ತಾಯಿಯ ಒಂದು ದೂರಿನ ಮೇರೆಗೆ ಈಗಾಗಲೇ ಆತನ ಮೇಲೆ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಈ ಸುಮಾರು 3 ತಿಂಗಳ ನಂತರವೂ ಕೂಡ ಈ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಾಲಕಿ ಈಗ ಅವ್ರ ತಾಯಿ ಹತ್ರ ಹೇಳ್ಕೊಂಡಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಸೌಮ್ಯ. ಓಕೆ ಅಮರೇಶ್, ಆತ ಯಾರು? ಅಂದ್ರೆ ಆತ ಈಕೆಯ ಪಕ್ಕದ ಮನೆ ಆತನ ಅಥವಾ ಸಂಬಂಧಿ? ಆತ ಯಾರು? ಆತನಿಗೂ ಮತ್ತೆ ಈ ಬಾಲಕಿಯ ಕುಟುಂಬಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಆಯ್ತು? ಖಂಡಿತವಾಗಿ ಸೌಮ್ಯ. ಯಾಕಂತಂದ್ರೆ ಆ ಬಾಲಕಿ 4ನೇ ತರಗತಿ ಅಲ್ಲೇ ಏನು ಕೋಟೂರು ಗ್ರಾಮದಲ್ಲಿ 4ನೇ ತರಗತಿ ಇದ್ದಾಳೆ. ಬಾಲಕಿಯ ತಾಯಿ ಅಲ್ಲೇ ಬಿಹಾರದಿಂದ ಕೆಲ್ಸಕ್ಕಂತೇಳಿ ಅಲ್ಲಿ ಆ ಒಂದು ಫ್ಯಾಕ್ಟ್ರಿ ಕೆಲಸದಲ್ಲಿ ಇರುವಂತಳು. ಬಾಲಕಿ ದಿನ ಶಾಲೆಗೆ ಹೋಗ್ತಿದ್ಲು. ಆ ಸಂದರ್ಭದಲ್ಲಿ ಆ ಕಾಮುಕ ಆ ಬಾಲಕಿಯ ಮೇಲೆ ಕಣ್ಣಾಕಿದ್ದ. ಸೊ ಬಾಲಕಿಗೆ ಹೆದರಿಸಿ ಸುಮಾರು ಒಂದು 6 ತಿಂಗಳಿಂದ ಈ ರೀತಿ ಒಂದು ಅತ್ಯಾಚಾರ ಪ್ರಯತ್ನ ನಡೆಸಿದ್ದಾನೆ. ಈಗ ಬಾಲಕಿಯ ಒಂದು ಬಾಲಕಿ ಇದ್ದಾಳೆ, ಅವ್ರ ತಾಯಿ ಹತ್ರ ಹೇಳ್ಕೊಂಡ ಈ ಪ್ರಕರಣ ಬೆಳಕಿ ಬಂದಿದೆ. ಹನುಮಂತಪ್ಪ ಪಕ್ಕದ ಮನೆಯಲ್ಲಿ ಒಂದು ಈ ಬಾಲಕಿಯ ಅಪ್ರಾಪ್ತ ಬಾಲಕಿಯ ಪಕ್ಕದ ಮನೆಯಲ್ಲಿ ಇರುವಂತವನು. ಸೊ ಈಗಾಗಲೇ ಈಗೇನು ಸುದ್ದಿ ತಿಳಿತಿದ್ದಂಗೆ ಅವನು ಹನುಮಂತಪ್ಪ ಕೂಡ ಈಗಾಗಲೇ ಪರಾರಿಯಾಗಿದ್ದಾನೆ. ಆತನ ಮನೆಯನ್ನು ಕೂಡ ಮನೆಯಲ್ಲಿ ಇರುವಂತವ್ರು ವಿಚಾರಣೆ ನಡೆಸ್ತಾ ಇದ್ದಾರೆ ಸೌಮ್ಯ. ಈಗಾಗಲೇ ಆತನ ಮೇಲೆ ದೂರು ದಾಖಲಾಗಿದೆ. ಏನೊಂದು ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ ಸಂಬಂಧಪಟ್ಟಂಗೆ. ಮತ್ತೆ ಬಾಲಕಿನಿಗಾಗಲೇ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಸೌಮ್ಯ. ಓಕೆ, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗೆ. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.